ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸಮತ್ ಕೊಟ್ಟೂರು. ನಾನು ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಟಿಬಿ ಡ್ಯಾಂನಲ್ಲಿರುವಂತಹ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇದರ ಜೊತೆಗೆ ನಾನು ಸ್ವಯಂ ಸ್ಫೂರ್ತಿಯಿಂದ ಕಳೆದ 25 ವರ್ಷಗಳಿಂದ ಅರಣ್ಯ ಇಲಾಖೆಯ ಕಾರ್ಯಕ್ರಮಗಳಲ್ಲಿ ಕೈ ಜೋಡಿಸಿದ್ದೇನೆ. ಅನೇಕ ಅರಣ್ಯ ಪ್ರದೇಶಗಳನ್ನು ಗುರುತಿಸಿ ಅವುಗಳನ್ನು ಸಂರಕ್ಷಣಾ, ಮೀಸಲು ಅಥವಾ ವನ್ಯಜೀವಿ ಧಾಮಗಳನ್ನಾಗಿ ಘೋಷಿಸಲು ಅರಣ್ಯ ಇಲಾಖೆಗೆ ನೆರವಾಗಿದ್ದೇನೆ. ಅದರಲ್ಲೂ ಮುಖ್ಯವಾಗಿ ಗುಡೇಕೋಟೆ ಕರಡಿಧಾಮವನ್ನ ಅಧ್ಯಯನ ಮಾಡಿ ಅಲ್ಲಿನ ಕಾಡನ್ನು ಅಧ್ಯಯನ ಮಾಡಿ ಅಲ್ಲಿರುವಂತಹ ಪ್ರಾಣಿ ಮತ್ತು ಮಾನವ ಸಂಘರ್ಷಗಳನ್ನು ಅಧ್ಯಯನ ಮಾಡಿ ನಾನು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದ್ದೆ. ಇದರ ಪರಿಣಾಮವಾಗಿ 2013ರಲ್ಲಿ ಗುಡೇಕೋಟೆ ಕರಡಿಧಾಮ ರಚನೆಯಾಗಿದೆ. ಅದರ ಜೊತೆಗೆ ಹೊಸಪೇಟೆಯಿಂದ ಕಂಪ್ಲಿಯವರೆಗಿರುವಂತಹ 35 ಕಿಲೋಮೀಟರ್ ತುಂಗಭದ್ರಾ ನದಿಯಲ್ಲಿರುವಂತಹ ನೀರು ನಾಯಿಗಳು, ಮೊಸಳೆಗಳು, 4 ಪ್ರಭೇದದ ಆಮೆಗಳು ಹಾಗೂ 90 ಪ್ರಭೇದದ ಮೀನುಗಳ ಕುರಿತು ಅಧ್ಯಯನ ಮಾಡಿ ಈ ಪ್ರದೇಶವನ್ನು ರಕ್ಷಿಸುವ ಸಲುವಾಗಿ ಸರ್ಕಾರಕ್ಕೆ ಒಂದು ವೈಜ್ಞಾನಿಕ ವರದಿಯನ್ನು ಸಲ್ಲಿಸಿ ಅರಣ್ಯ ಇಲಾಖೆಯ ಒಂದು ಕೈ ಜೋಡಿಸಿದ ಪರಿಣಾಮವಾಗಿ ಅರಣ್ಯ ಇಲಾಖೆಯು ಈ ಭಾಗವನ್ನ ತುಂಗಭದ್ರಾ ನೀರುನಾಯಿ ಸಂರಕ್ಷಿತ ಪ್ರದೇಶ ಎಂದು 2015ರಲ್ಲಿ ಘೋಷಣೆ ಮಾಡಿದೆ. ಇದರ ಜೊತೆಗೆ ಹಗರಿಬೊಮ್ಮನಹಳ್ಳಿಯಲ್ಲಿ ಇರುವಂತಹ ಅಂಕಸಮುದ್ರ ಎಂಬ ಗ್ರಾಮದ ಪಕ್ಕದಲ್ಲಿರುವ ಒಂದು ಕೆರೆಯಲ್ಲಿ ಅಪಾರ ಸಂಖ್ಯೆಯ ಪಕ್ಷಿಗಳನ್ನ ಗುರುತಿಸಿ ಅವುಗಳಲ್ಲಿ ವಲಸೆ ಹಕ್ಕಿಗಳು ಹಾಗೂ ಸ್ಥಳೀಯ ಹಕ್ಕಿಗಳನ್ನು ಗುರುತಿಸಿ ಅವುಗಳ ಅಧ್ಯಯನವನ್ನು ಮಾಡಿ ಅಲ್ಲಿನ ಸ್ಥಳೀಯ ಯುವಕರು ಹಾಗೂ ಪಕ್ಷಿ ವೀಕ್ಷಕರ ನೆರವಿನಿಂದ ಅರಣ್ಯ ಇಲಾಖೆಗೆ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿ ಅದನ್ನು ಸಹ ಅಂಕಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು ಎಂದು ಘೋಷಣೆ ಮಾಡಲಿಕ್ಕೆ ನಾನು ಅರಣ್ಯ ಇಲಾಖೆಗೆ ನೆರವಾಗಿದ್ದೇನೆ. ಇದರ ಜೊತೆಗೆ ಇಡೀ ದೇಶದಲ್ಲೇ ಕೇವಲ 120ರಿಂದ 150ರ ಸಂಖ್ಯೆಯಲ್ಲಿರುವಂತಹ ಅದರ ಜೊತೆಗೆ ಎರಲೆಡ್ಡು ಅಥವಾ ಎರೆಬೂತ ಎನ್ನುವಂತಹ ಹೆಸರಿಂದ ಕರೆಯುವ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಎನ್ನುವಂತಹ ಅಪರೂಪದ ಹಕ್ಕಿಯನ್ನ ಹೊಸದಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ಪತ್ತೆ ಮಾಡಿದೆ. ಈ ಹಕ್ಕಿ ಇಡೀ ದೇಶದಲ್ಲಿ ಈಗ 120ರಿಂದ 150ರ ಸಂಖ್ಯೆಯಲ್ಲಿ ಮಾತ್ರ ಇವೆ. ರಾಜಸ್ಥಾನ ಬಿಟ್ಟರೆ ಕರ್ನಾಟಕದ ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನಲ್ಲಿ ಮಾತ್ರ ಈ ಹಕ್ಕಿಗಳು ಕಂಡು ಬರ್ತಾ ಇದ್ದಾವೆ. ಹೀಗೆ ಬಳ್ಳಾರಿ ಜಿಲ್ಲೆ, ವಿಜಯನಗರ ಹಾಗೂ ಕೊಪ್ಪಳ ಜಿಲ್ಲೆಯಲ್ಲಿ ಕಳೆದ 25 ವರ್ಷಗಳಿಂದ ಪಕ್ಷಿ ವೀಕ್ಷಣೆಯ ಹವ್ಯಾಸ, ವನ್ಯಜೀವಿ ಛಾಯಾಗ್ರಹಣ ಹವ್ಯಾಸವನ್ನ ಜನರಲ್ಲಿ ಮೂಡಿಸಿದ್ದೇನೆ. ಸಾವಿರಾರು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ವನ್ಯಜೀವಿ ಹಾಗೂ ಪರಿಸರ ಸಂರಕ್ಷಣೆ ಕುರಿತು ನಾನು ತರಬೇತಿ ನೀಡಿದ್ದೇನೆ. ಇದೆಲ್ಲವನ್ನ ಗುರುತಿಸಿದ ಕರ್ನಾಟಕ ಅರಣ್ಯ ಇಲಾಖೆ ನನ್ನ ಹೆಸರನ್ನು 76ನೇ ಗಣರಾಜ್ಯೋತ್ಸವದಲ್ಲಿ ಪಾಲ್ಗೊಳ್ಳಲು ನವದೆಹಲಿಗೆ ಹೋಗಲು ನನಗೆ ನನ್ನ ಹೆಸರನ್ನು ಶಿಫಾರಸು ಮಾಡಿದೆ. ಹಾಗಾಗಿ 76ನೇ ಗಣರಾಜ್ಯೋತ್ಸವದಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ. ಇದಕ್ಕಾಗಿ ನಾನು ಅರಣ್ಯ ಇಲಾಖೆಗೆ ಚಿರಋಣಿಯಾಗಿದ್ದೇನೆ. ನಮಸ್ಕಾರ.